ಜೀವದಲ್ಲಿ ಫಿಟ್ ಆಗ್ಬೇಕಾದ್ರೆ ಈ ಅಳಿಲ್ ತರ ಎಕ್ಸರ್ಸೈಸ್ ಮಾಡ್ಬೇಕು. ದರಬರ ಶಬ್ದ ಮಾಡ್ತಾ ಸಿಕ್ಕಿದ ಹಣ್ಣನ್ನ ತಿನ್ಕೊಂಡು ಎಷ್ಟು ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದೆ ನೋಡಿ. ಚಿಕ್ಕ ವಯಸ್ಸಲ್ಲಿ ನನ್ನ ಅಜ್ಜಿ ಒಂದ್ ಕತೆ ಹೇಳ್ತಾ ಇದ್ರು. ಈ ಅಳಿಲ್ ಇದೆಯಲ್ಲ, ಪ್ರಭು ಶ್ರೀರಾಮನ ಸೇವಕ ಅಂತೆ. ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಲಂಕೆಗೆ ಹೋದಾಗ ಆಕೆಯನ್ನ ಬಿಡಿಸ್ಕೊಂಡ್ ಬರೋದಕ್ಕೆ ಶ್ರೀರಾಮ ಹನುಮಂತ ಹಾಗೂ ಕಪಿಗಳ ಸಹಾಯದಿಂದ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾನೆ. ಆಗ ಅಲ್ಲೇ ಇದ್ದ ಅಳಿಲು ನಾನೇನ್ ಕಮ್ಮಿ ಅಂತ ಸಮುದ್ರ ನೀರಲ್ಲಿ ಮುಳುಗಿ ದಡದಲ್ಲಿರುವ ಮರಳಲ್ಲಿ ಹೊರಳಾಡಿ ಸೇತುವೆ ಮೇಲೆ ತನ್ನ ಮೈಯನ್ನ ಕೊಡಗಿಕೊಳ್ತಿತ್ತಂತೆ. ಬಂಡೆಕಲ್ ಸಂದಿಗೆ ಮರಳೆಲ್ಲ ಹೋಗಿ ಒಂದು ಗಟ್ಟಿಮುಟ್ಟಾದ ಸೇತುವೆ ನಿರ್ಮಾಣ ಆಯ್ತಂತೆ. ಆ ರೀತಿ ಸಹಾಯ ಮಾಡಿದ ನೆನಪಿಗೋಸ್ಕರ ಶ್ರೀರಾಮ ಅತಿ ಪ್ರೀತಿಯಿಂದ ಅಳಿಲಿನ ಬೆನ್ ಮೇಲೆ 3 ಗೆರೆ ಹಾಕ್ತಾನಂತೆ. ಇವತ್ತಿವು ನೀವು ನೋಡ್ಬಹುದು. ಕೋಳಿಯ ಬಳಿ ಸಹಾಯ ಕೇಳಿದಾಗ ನನ್ ಕಿರೀಟ ಹಾಳಾಗುತ್ತೆ ಅಂತ ಜಂಬ ತೋರಿಸ್ತಂತೆ. ಆ ಕಾರಣದಿಂದಲೇ ರಾಮ ಕೋಳಿಗೆ ಕಂಡಲ್ಲಿ ಮರಣ ಅಂತ ಶಾಪ ಕೊಟ್ನಂತೆ. ಅದಕ್ಕೋಸ್ಕರನೇ ಹಬ್ಬ ಹುಣ್ಣಿಮೆಗೆ ನೆಂಟ್ರು ಬಂದಾಗ ಕೋಳಿಗೊಂದು ಗತಿ ಕಾಣಿಸಿ ಬಿರಿಯಾನಿನೋ ಸುಕ್ಕನೋ ಕಬಾಬೋ ಮಾಡ್ತೀವಿ. ತಪ್ಪು ನಮ್ದಲ್ಲ ಬಿಡಿ. ಅವತ್ತು ಕೋಳಿ ಜಂಬ ತೋರಿಸ್ದಿದ್ರೆ ಇವತ್ತು ಕೋಳಿಗೆ ಈ ಗತಿ ಬರ್ತಾ ಇರ್ಲಿಲ್ಲ. ನೀವೇನಂತೀರಿ? ನಾನ್ ಹೇಳಿದ್ ಸರಿ ಅಲ್ವಾ?